ಸಿದ್ದರಾಮಯ್ಯ ಅಂತರೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡಿರಿ, ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಇವತ್ತು ಎಲ್ಲಿ ಅದ ನಮ್ಮ ಕುರುಬ ಸಮಾಜದ ಇಡೀ ರಾಜ್ಯದಲ್ಲಿ 2 ಅಥವಾ 3ನೇ ನಂಬರ್ ಬರಬೇಕು. ಅವರು ಲಿಂಗಾಯತರು ವೀರಶೈವ ಅವರು ಹೊಡೆದ್ರು, ಇಡೀ ಹಿಂದೂ ಸಮಾಜ ಹೊಡೆದು ಅವ್ರಿಗೆ 4% ಗುತ್ತಿಗೆ ಆಧಾರ ಮೀಸಲಾತಿ. ಅವ್ರು 3 ಕಡೆ ಮೀಸಲಾತಿ ತೊಗೋತಾರೆ. ಒಂದು 2A, ಒಂದು 2B, ಒಂದು ಮೈನಾರಿಟಿ 10% ತೊಗೋತಾರೆ. ಅದನ್ನೇ ದಲಿತರಿಗೆ ಹಿಂದುಳಿದವರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರೆ ದೇಶನಾಗ ನೋಡ್ರಿ. ಯಾರು 5% ತಳಗಿದ್ದಾರೆ ಅವರು ಅಲ್ಪಸಂಖ್ಯಾತರು. ನೀವು 10-12%ನವ್ರಿಗೆ ಎಲ್ಲನೂ ಲಾಭ ಕೊಡ್ತಾ ಇದ್ದೀರಿ. ಇದು ಸಂವಿಧಾನ ವಿರೋಧ ಐತಿ. ಸುಪ್ರೀಂ ಕೋರ್ಟ್ನಾಗ ನಡೆದದ. ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ. ಉಳಿದ ಲಿಂಗಾಯತ ಸಮುದಾಯ ಉಳಿದ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ನನಗೆ ನಿಜವಾಗಿಯೂ ಅಲ್ಪಸಂಖ್ಯಾತರು ಯಾರಪ್ಪ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ, ಅದ್ರ ಪ್ರಕಾರ 5% ಒಳಗಿರೋರಿಗೆ ಇದು ಮೀಸಲಾತಿ ಸಿಗಬೇಕು. ಯಾಕಂದರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ. ನಮಗೆ ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರ. ಜನ ವಜ್ರಿ ಆಜಮ್ ಆಗಲಿ ಅಲ್ಲಿ ಇಲ್ಲೇ ಕೂತಾರೆ ಕರ್ನಾಟಕದಲ್ಲಿ. ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಚ್ಕೊಳಕ್ಕೆ ಒರೆಸ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ? ಹಿಂದೂಗಳ ರಕ್ಷಣೆ ಎಲ್ಲೈತಿ? ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ. ಹಾವೇರಿಯಲ್ಲಿ ಒಬ್ಬ ದಲಿತ ಹೆಣ್ಮಗ ಅತ್ಯಾಚಾರ ಆಗ್ತದೆ, ಲವ್ ಜಿಹಾದ್ ಆಗ್ತದೆ. ಇಲ್ಲಿದ್ದು ಬಿಡ್ತಾರೆ, ಅಲ್ಲಿ ಗಡಿಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸತ್ತೆ. ನೆಹರೂನ್ ಹಿಡಿದು ಮನಮೋಹನ್ ಸಿಂಗ್ವರೆಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ. ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗ ಬಂದು ಇವತ್ತು ಅದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಸಿಗೆ ಇಲ್ಲ. ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ?